ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಬಿಗಿನರ್ಸು ಸಹ ದೇವಿಗೆ ಈ ರೀತಿಯಲ್ಲಿ ಈಸಿಯಾಗಿ ಸೀರೆಯನ್ನು ಉಡಿಸ್ಬೋದು. ಹೇಗೆ ಉಡಿಸೋದು ಅಂತ ನೋಡೋಣ. ನಾನಿಲ್ಲಿ ಸೀರೆಯನ್ನು ಹರಡಿಕೊಂಡು 2 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನ ಮಾಡ್ತಾ ಇದ್ದೀನಿ. 7ರಿಂದ 8 ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ನಂತರ ಅದೇ ರೀತಿಯಲ್ಲಿ ಉಳಿದಿರುವಂತಹ ಪ್ಲೀಟ್ಸ್ಗಳನ್ನು ಸಹ ಮಾಡ್ಕೊಳ್ಳಿ. ಒಂದೇ ಸಲ ಪ್ಲೀಟ್ಸ್ಗಳನ್ನ ನಾವು ಈ ರೀತಿ ಕೈಯಲ್ಲಿ ಹಿಡಿಲಿಕ್ಕೆ ಆಗದೇ ಇದ್ದಾಗ ಒಂದು 7ರಿಂದ 8 ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ತಾ ಹಾಗೆ ನಂತರ ಉಳಿದಿರುವಂಥ ಸೀರೆಯನ್ನು ಸಹ ಇದೇ ರೀತಿ ನಾವು ಪ್ಲೀಟ್ಸನ್ನು ಮಾಡಬೇಕಾಗತ್ತೆ. ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. 1 ಮಾರು ಆಗುವಷ್ಟು ಸೆರಗಿಗೆ ಬಿಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಮಾರು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ ನಾವು ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಒಂದ್ಸಲಿ ನಾವು ಪ್ಲೀಟ್ಸನ್ನು ಮಾಡ್ಕೊಂಡ ನಂತರ ಎಲ್ಲ ಪ್ಲೀಟ್ಸ್ಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನು ಮುಕ್ಕಾಲು ಭಾಗ ಸೀರೆಯನ್ನು ಈ ರೀತಿ ಪ್ಲೀಟ್ಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಪ್ಲೀಟ್ಸ್ಗಳನ್ನೂ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಲಿಪ್ಪು ಸಾಕಾಗಲ್ಲ ಅಂದರೆ ದಪ್ಪ ಪಿನ್ನಿಂದ ನೀವು ಎಲ್ಲ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸಹ ಸೇರಿಸ್ಕೋಬಹುದು. ಇನ್ನೊಂದು ಸೈಡು ಬಾರ್ಡರಲ್ಲೂ ಸಹ ಇದೇ ರೀತಿ ಎಲ್ಲ ಕ್ಲಿಪ್ಗಳನ್ನೂ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆ ಸೈಡು ಈ ಸೈಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಂಡು ಮಧ್ಯಭಾಗದಲ್ಲೂ ಸಹ ನಾನಿಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲಿ ನೆರಿಗೆಯನ್ನು ಮಾಡ್ಕೊಂಡ ನಂತರ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡು ನಂತರ ಸೆರಗನ್ನು ನಾನೀಗ ಪ್ಲೀಟ್ಸನ್ನು ಮಾಡ್ಕೊಳ್ತೀನಿ. ಸೆರಗನ್ನು ಹೇಗೆ ಪ್ಲೀಟ್ಸ್ ಮಾಡೋದು ಅಂತ ನೋಡೋಣ. ಸೆರಗನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಹಾಕ್ಕೊಂಡು ನಂತರ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೋಬೋದು ಅಥವಾ ಮೀಡಿಯಮ್ ಆಗಾದರೂ ಪ್ಲೀಟ್ಸ್ ಮಾಡ್ಕೋಬೋದು. ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಪ್ಲೀಟ್ಸ್ ಮಾಡ್ಕೊಳ್ಳಿ. ಮೊದಲನೇ ಪ್ಲೀಟ್ಸ್ ಮಾಡ್ತಾ ಸ್ವಲ್ಪ ದೊಡ್ಡದಾಗಿರಲಿ, ಉಳಿದಿರುವಂತಹ ಒಳಗಡೆ ಭಾಗದಲ್ಲಿ ಬರುವಂಥ ಪ್ಲೀಟ್ಸ್ಗಳು ಸ್ವಲ್ಪ ಸಣ್ಣದಾಗಿರಲಿ. ಆ ರೀತಿ ನೀವಿಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. 3ರಿಂದ 4 ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಸಣ್ಣದಾಗೆ, ಅಂದರೆ ತುಂಬ ಸಣ್ಣ ಅಲ್ಲ, ಸ್ವಲ್ಪ ಸಣ್ಣದಾಗೇ ನಾನಿಲ್ಲಿ ಒಂದು 5 ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಾರ್ಡರ್ ಮೇಲೆ ಬರುವಂಥ ಪ್ಲೀಟ್ಸು ಸ್ವಲ್ಪ ದೊಡ್ಡದಾಗಿದೆ, ಒಳಗಡೆ ಬರುವಂಥ ಪ್ಲೀಟ್ಸು ಸ್ವಲ್ಪ ಸಣ್ಣದಾಗಿ ಇಲ್ಲಿ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಜೋಡಿಸ್ಬಿಟ್ಟು ನಾನಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿ ನಂತರ ಸ್ವಲ್ಪ ದೂರಕ್ಕೆ ನೀವು ನೆರಿಗೆಗಳನ್ನೆಲ್ಲ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ. 1-1.5 ಮಾರು ನೀವಿಲ್ಲಿ ಈ ರೀತಿ ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸೆರಗನ್ನು 1 ಮಾರು ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಮಾರು ಹಾಗೆ ಬಿಟ್ಕೊಂಡಿದ್ದೀನಿ. ಸೀರೆ ಬ್ಯಾಕ್ ಸೈಡ್ಗೆ ಹರಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಉಳಿದಿರುವಂಥದ್ದನ್ನು ನಾನಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪ್ಲೀಟ್ಸ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಅಂದರೆ ಒಂದು ಅರ್ಧ ಮಾರಷ್ಟು ಸೀರೆ ಹಾಗೆ ಬಿಟ್ಕೊಂಡಿದ್ದೀನಿ. 1 ಮಾರು ಸೆರಗಿದೆ. ಈಗ ದೇವಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ. ಒಂದು ಸಲ ಸೀರೆಯನ್ನು ನಾವು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ದೇವಿಗೆ ಸೀರೆ ಉಡಿಸೋದು ಈಸಿ ಅಂತಲೇ ಹೇಳ್ಬೋದು. ಒಂದು ಟೇಬಲ್ ಮೇಲೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಇರುವಂಥ ಬಿಂದಿಗೆಗೆ ನೀವು ಅಕ್ಕಿ ಅಥವಾ ಗೋಧಿಯನ್ನು ಹಾಕ್ಬೋದು. ಮೇಲ್ಗಡೆ ಒಂದು ಕಳಶದ ಚೊಂಬನ್ನು ಇಟ್ಕೊಂಡಿದ್ದೀನಿ. ಕಳಶದ ಚೊಂಬಿಗೆ ಒಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ನಂತರ ಸೀರೆ ಸೆರಗನ್ನು ಕಳಶದ ಹಿಂಭಾಗ ನಾವೇನು ಮಣೆ ಇಟ್ಕೊಂಡಿದ್ದೀವಿ ಆ ಮಣೆ ಹಿಂದ್ಗಡೆ ಇಟ್ಕೊಂಡು ನಂತರ ಸೀರೆಯನ್ನು ನಾನಿಲ್ಲಿ ಕಳಶದ ಹಿಂಭಾಗದಿಂದ ಪ್ಲೀಟ್ಸ್ ಏನು ಮಾಡಿರ್ತೀವಿ ಅವೆರಡನ್ನು ಮುಂಭಾಗಕ್ಕೆ ತೊಗೊಂಬಂದು ಸಮವಾಗಿ ಹಿಡಿದುಬಿಟ್ಟು ನಾವಿಲ್ಲಿ ಕರೆಕ್ಟಾಗಿ ಸಮವಾಗಿದೆಯಾ ಅಂತ ನೋಡಿಕೊಂಡು 2 ಸೈಡಿನ ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಂಡು ಬಾರ್ಡರ್ ಹತ್ರ ಒಂದು ಕ್ಲಿಪ್ಪನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ಬಿಂದಿಗೆಯ ಕಂಠಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಬಿಟ್ಟು ಒಂದು ದಾರದಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಏನಾದರೂ ಜಾರುತ್ತೆ ಅನಿಸಿದ್ರೆ ನಿಮಗೆ ನಾವೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಎರಡೂ ಕಡೆಗೂ ಸಹ ಒಂದೊಂದು ಪಿನ್ನನ್ನು ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಪಿನ್ನನ್ನು ಸೇರಿಸ್ಕೊಂಡು ನಂತರ ಕೆಳಗಡೆ ಇರುವಂಥ ಬಿಂದಿಗೆಗೆ ಈ ರೀತಿ ನಾವು ದಾರದಿಂದ ಕಟ್ಕೊಂಡ್ರೆ ನೆರಿಗೆಗಳು ಎಲ್ಲೂ ಜಾರಲ್ಲ.
ದಾರದಿಂದ ಕಟ್ಕೊಂಡ ನಂತರ ಮಧ್ಯದಲ್ಲಿ ಇರುವಂತಹ ಒಂದೊಂದು ಪ್ಲೀಟ್ಸನ್ನು ಹಿಡಿದ್ಬಿಟ್ಟು ನೀವಿಲ್ಲಿ ಬಟ್ಟೆ ಪಿನ್ನು ಅಥವಾ ಗುಂಟು ಪಿನ್ನನ್ನು ಸೇರಿಸ್ಬಿಟ್ಟು ಎರಡು ನೆರಿಗೆಯನ್ನು ನಾವಿಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲಿರುವಂಥ ಒಂದೊಂದು ನೆರಿಗೆಗಳನ್ನ ಜೋಡಿಸ್ಕೊಂಡ ನಂತರ ನಾನಿಲ್ಲಿ ಕಳಶದ ಚಂಬಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಕಳಶದ ಚಂಬು ಎಷ್ಟು ಅಗಲ ಬರುತ್ತೆ ಅಂತ ನೋಡಿಕೊಂಡು ನೀವು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಈ ರೀತಿ ಬ್ಲೌಸ್ ಪೀಸನ್ನು ಹಾಕಿ ಸಮವಾಗಿ ಹಿಡಿದ್ಬಿಟ್ಟು ಅಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಬಟ್ಟೆಯ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಕೈಯನ್ನು ನಾವು ಏನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲೆ ನೀಟಾಗಿ ಒಂದು ದಾರದಿಂದ ಕಟ್ಕೋಬೇಕಾಗತ್ತೆ. ಈ ರೀತಿ ಟೈಟಾಗಿ ಒಂದು ದಾರದಿಂದ ಕಟ್ಕೊಂಡು ನಂತರ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅನ್ನೋದು ಇರುತ್ತಲ್ವ ಆ ಬ್ಲೌಸ್ ಪೀಸಿನ ತುದಿಗಳನ್ನ ಹಿಡಿದ್ಬಿಟ್ಟು ದೇವಿಯ ಕೈಗಳಿಗೆ ನಾವಿಲ್ಲಿ ಕವರ್ ಮಾಡ್ಕೋಬೇಕಾಗತ್ತೆ. ಅಂದರೆ ದೇವಿಗೆ ನಾವು ಬ್ಲೌಸ್ ಹಾಕಿರೋ ರೀತಿಯಲ್ಲಿ ಕಾಣಿಸ್ಬೇಕು. ಆ ರೀತಿ ಒಂದು ಸುತ್ತನ್ನು ತೆಗೆದುಕೊಂಡು ಬಂದು ಆ ಮಧ್ಯದಲ್ಲಿ ನಾವು ಮತ್ತೆ ಇನ್ನೊಂದು ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಬಟ್ಟೆ ಪಿನ್ನಿಂದ ನಾವಿಲ್ಲಿ ಒಂದು ರೌಂಡನ್ನು ತೊಗೊಂಬಂದು ಬ್ಲೌಸ್ ಪೀಸನ್ನು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು. ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕಾಗತ್ತೆ. ಕೈ ಏನಾದರೂ ಜಾರ್ತಾ ಇದೆ ಅನಿಸಿದ್ರೆ ಒಂದು ಗುಂಡು ಪಿನ್ನಿಂದ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನಂತರ ಅಲ್ಲಿ ಕೈ ಜಾರಲ್ಲ. ಇನ್ನೊಂದು ಕೈಯನ್ನು ಸಹ ಇದೇ ರೀತಿ ಕಡ್ಡಿಗೆ ಕಟ್ಕೊಂಡು ನೀಟಾಗಿ ಬ್ಯಾಕ್ ಸೈಡಲ್ಲಿ ಇರುತ್ತಲ್ವ ಎಕ್ಸ್ಟ್ರಾ ಬ್ಲೌಸ್ ಪೀಸು ಅದನ್ನು ಮುಂಭಾಗಕ್ಕೆ ತೊಗೊಂಬಂದು ಸ್ಲೀವ್ಸ್ಗೆ ಅಂದರೆ ಕೈಗೆ ನೀಟಾಗಿ ಕವರ್ ಆಗೋ ರೀತಿಯಲ್ಲಿ ಒಂದು ರೋಲನ್ನು ಮಾಡಿಕೊಂಡು ಒಂದು ಪಿನ್ನನ್ನು ನಾವಲ್ಲಿ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ಬ್ಲೌಸ್ ಪೀಸ್ ಅನ್ನೋದು ಕೈಗೆ ಮತ್ತು ಕಳಶದ ಚಂಬಿಗೆ ನೀಟಾಗಿ ಕವರ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಕೈಗಳನ್ನ ಫಿಕ್ಸ್ ಮಾಡ್ಕೊಂಡ ನಂತರ ನಾವು ಇವಾಗ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಹಿಂಭಾಗದಿಂದ ಸೆರಗನ್ನು ತೊಗೊಂಬಂದು ನಾವು ನಾರ್ಮಲ್ ಆಗಿ ಸೆರಗು ಹಾಕ್ತೀವಲ್ಲ ಆ ರೀತಿಯಲ್ಲಾದರೂ ನಾವು ದೇವಿಗೆ ಸೆರಗನ್ನು ಹಾಕ್ಬೋದು. ಈ ರೀತಿ ಸೆರಗನ್ನು ಹಾಕ್ಬಿಟ್ಟು ನಂತರ ನಾವು ಬೇಕಾದರೆ ಅದೇ ಸೆರಗನ್ನು ಮುಂಭಾಗದಲ್ಲೂ ಹಾಕ್ಬಿಟ್ಟು ಎಕ್ಸ್ ಶೇಪಲ್ಲೂ ಸಹ ನಾವು ದೇವಿಗೆ ಸೆರಗನ್ನು ಹಾಕ್ಕೋಬಹುದು. ಅಥವಾ ಇದೇ ಸೆರಗನ್ನು ತೆಗೆದುಬಿಟ್ಟು ನಾವಲ್ಲಿ ವಿ ಶೇಪಲ್ಲೂ ಸಹ ಹಾಕ್ಬೋದು. ಬ್ಯಾಕ್ ಸೈಡಿಂದ ಸೆರಗನ್ನು ತೊಗೊಂಬಂದು ಇನ್ನೊಂದು ಭುಜದ ಮೇಲೆ ಅಂದರೆ ನಾವು ಏನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲೆ ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ಅದು ವಿ ಶೇಪಲ್ಲಿ ಕಾಣಿಸುತ್ತೆ. ಅಥವಾ ನಾರ್ಮಲ್ ಆಗಿ ನಾವು ದುಪ್ಪಟ್ಟ ಹಾಕ್ಕೊಂಡಾಗ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲೂ ಸಹ ಹಾಕ್ಕೋಬೋದು. ನಾನಿಲ್ಲಿ ನಾವು ದುಪ್ಪಟ್ಟ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಸೆರಗನ್ನು ಹಾಕ್ಬಿಟ್ಟು ಅಲ್ಲಿ ದೇವಿಯ ಭುಜದ ಮೇಲೆ ಇರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ನೆರಿಗೆಯ ಪಕ್ಕ ಇನ್ನೊಂದು ನೆರಿಗೆ ಬರೋ ರೀತಿಯಲ್ಲಿ ಮಾಡಿಕೊಂಡು ಕೆಳಗಡೆ ಒಂದು ಸ್ವಲ್ಪ ವಿ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ದೇವಿಯ ಸೊಂಟಕ್ಕೆ ಸಮವಾಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ನಾನಲ್ಲಿ ಏನು ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ಬ್ಯಾಕ್ ಸೈಡಿಂದ ಒಂದು ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಎತ್ಕೊಳ್ಳದೆ ಇರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೆರಿಗೆಗಳು ಮತ್ತು ಬ್ಯಾಕ್ ಸೈಡು ನಾವೇನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅದನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೆರಿಗೆಗಳನ್ನೋದು ಎಲ್ಲೂ ಎತ್ಕೊಳ್ಳಲ್ಲ. ಏನಾದರೂ ಎತ್ಕೊಳ್ತಾ ಇದೆ ಅನಿಸಿದ್ರೆ ನೀವು ಅಲ್ಲಿ ಗುಂಡು ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೋದು. ಈ ರೀತಿ ನೀಟಾಗಿ ನಾವಲ್ಲಿ ಸೆರಗನ್ನು ಹಾಕ್ಕೊಂಡು ನಂತರ ಒಂದು ದಾರದಿಂದ ಸೆರಗನ್ನು ಮತ್ತು ಸೊಂಟದ ಶೇಪು ನೀಟಾಗಿ ಬರೋ ರೀತಿಯಲ್ಲಿ ನಾವಲ್ಲಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಆಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳನ್ನ ಒಂದರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ನೀವು ಮೇಲ್ಗಡೆ ಮಣೆ ಇಟ್ಟರೆ ಈ ರೀತಿಯಾಗಿ ಕಾಣಿಸುತ್ತೆ. ಅಥವಾ ಮೇಲ್ಗಡೆ ನೀವು ಮಣೆ ಇಟ್ಟಿಲ್ಲ ಅಂದರೆ ಕೆಳಗಡೆ ನೀವು ಟೇಬಲ್ ಮೇಲೇ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನ್ನೋದು ಬಿಟ್ಟರೆ ಅಲಂಕಾರ ಅನ್ನೋದು ಸೇಮ್ ಆಗಿರುತ್ತೆ. ನಾನಿಲ್ಲಿ ನ್ಯೂಸ್ ಪೇಪರನ್ನು ರೋಲ್ ಮಾಡಿಬಿಟ್ಟು ಸೀರೆಯ ಒಳಭಾಗದಲ್ಲಿ ಸೇರಿಸ್ಬಿಟ್ಟು ಅಲ್ಲಿ ಕುಳಿತಿರೋ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ದೇವಿ ಪದ್ಮಾಸನದಲ್ಲಿ ಕುಳಿತರೆ ಹೇಗೆ ಕಾಣಿಸ್ತಾರೆ ಆ ರೀತಿ ಕಾಣಿಸ್ಬೇಕು. ಅದಕ್ಕೋಸ್ಕರ ಒಂದೆರಡು ಮೂರು ನ್ಯೂಸ್ ಪೇಪರನ್ನು ತೆಗೆದುಕೊಂಡು ಈ ರೀತಿ ಬಾಲ್ ಥರ ಮಾಡಿಬಿಟ್ಟು ದೇವಿಗೆ ಅಲ್ಲಿ ನಾವು ಕುಳಿತಿರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಸೀರೆಯ ಒಳಭಾಗದಿಂದ ಇಟ್ಬಿಟ್ಟು ಸೀರೆಯನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡ್ರೆ ಅಲ್ಲಿ ದೇವಿ ಕುಳಿತಿರೋ ಹಾಗೆ ಕಾಣಿಸುತ್ತೆ. ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಳ್ಳಿ. ಸೊ ನಾನಿಲ್ಲಿ ಹಾಕಿರುವಂಥ ಪೇಪರ್ ಬಾಲ್ ಅನ್ನೋದು ನೀಟಾಗಿ ಶೇಪಲ್ಲಿ ಕುತ್ಕೊಂಡಿಲ್ಲ. ಅದಕ್ಕೋಸ್ಕರ ನಾನಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ.
ದೇವಿ ಪದ್ಮಾಸನದಲ್ಲಿ ಕುಳಿತಿರೋ ರೀತಿ ಕಾಣಿಸ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ. ಎರಡೂ ಸೈಡು ಸಹ ನೀಟಾಗಿ ನೀವಿಲ್ಲಿ ಏನು ಪೇಪರ್ ಬಾಲ್ ಇಟ್ಕೊಂಡಿರ್ತೀರ ಆ ಪೇಪರ್ ಬಾಲ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು. ಸೊ ಫ್ರಂಟಿಂದ ಒಂದ್ಸಲಿ ನಿಂತ್ಕೊಂಡು ನೀವು ನೋಡಿ, ಅಥವಾ ಯಾರಾದರೂ ಗೈಡ್ ಮಾಡೋರಿದ್ದರೆ ಅವ್ರ ಹತ್ರ ನೀಟಾಗಿ ಕೇಳ್ಕೊಳ್ಳಿ, ಕರೆಕ್ಟಾಗಿ ದೇವಿ ಕುಳಿತಿರೋ ರೀತಿಯಲ್ಲಿ ಕಾಣಿಸ್ತಿದ್ಯಾ ಅಂತ. ಆ ಥರ ನೋಡಿಕೊಂಡು ನೀವಲ್ಲಿ ನೀಟಾಗಿ ಶೇಪನ್ನು ಕೊಟ್ಕೋಬೇಕಾಗತ್ತೆ. ಈ ರೀತಿ ಕೊಟ್ಕೊಂಡು ಮತ್ತೊಮ್ಮೆ ನೆರಿಗೆಗಳನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಕೊಂಡು ನಂತರ ನಿಮ್ಮ ಹತ್ರ ಇರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಈ ರೀತಿ ಒಡವೆಗಳನ್ನೆಲ್ಲ ಹಾಕಿ ದೇವಿಯನ್ನು ನೀವು ಅಲಂಕರಿಸಬೇಕಾಗತ್ತೆ. ಹಾಗೆ ದೇವಿಗೆ ಜಡೆಬಿಲ್ಲೆಯನ್ನು ಸಹ ಏರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ನಿಮ್ಮ ಶಾಸ್ತ್ರದ ಪ್ರಕಾರ ಕಳಶಕ್ಕೆ ನೀರು, ಅಕ್ಕಿ ಏನನ್ನು ಹಾಕ್ತೀರಾ ಅದನ್ನು ಮೇಲ್ಗಡೆ ಇರುವಂಥ ಬಿಂದಿಗೆ ಅಥವಾ ಕಳಶದ ಚೆಂಬಿಗೆ ಹಾಕಿ, ನಂತರ ತೆಂಗಿನಕಾಯಿಯನ್ನು ಅಂದರೆ ವೀಳ್ಯದೆಲೆ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಿ ಪದ್ಮಾಸನದಲ್ಲಿ ಕುಳಿತಿರುವಂತಹ ಅಲಂಕಾರ. ಈ ಅಲಂಕಾರದ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. Thanks for watching this video. Take care. Have a nice day.